ಪಾಕಿಸ್ತಾನಕ್ಕೆ ಭಾರತ ಕಂಡು ಕೇಳರಿಯದಂಥ ಹೊಡೆತ ಕೊಟ್ಟಿದೆ. ಇರೋ ಬರೋ ಡ್ಯಾಮ್ಗಳನ್ನೆಲ್ಲ ಬಂದ್ ಮಾಡಿ ಆ ಪಾಪಿ ರಾಷ್ಟ್ರಕ್ಕೆ ಒಂದು ಹನಿ ನೀರು ಕೂಡ ಹರಿಯದಂತೆ ಮಾಡಲಾಗ್ತಾ ಇದೆ. ಇದರಿಂದ ಬೆಳೆ ಬೆಳೆಯಲಾಗದಂಥ ಸ್ಥಿತಿಗೆ ಬಂದು ನಿಂತಿದೆ ಪಾಕ್. ಪಾಕ್ಗೆ ಹರಿಯೋ ನದಿ ನೀರು ಸಂಪೂರ್ಣ ಬಂದ್. ಉಗ್ರರ ತವರೂರಿನ ಖಾರಿಫ್ ಫಸಲು ಸರ್ವನಾಶ. ಉಗ್ರರು ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ ಬಳಿಕ ಭಾರತ ಪಾಕಿಸ್ತಾನದ ಮೇಲೆ ಕಠಿಣಾತಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತಿದೆ. ಇದೀಗ ಭಾರತದಿಂದ ಬಗ್ಲಿಹಾರ್ ಸಲಾಲ್ ಡ್ಯಾಂ ನೀರು ಪಾಕಿಸ್ತಾನಕ್ಕೆ ಹರಿಯೋದು ಸಂಪೂರ್ಣ ಬಂದಾಗಿದೆ. ರಿಯಾಸಿ ಜಿಲ್ಲೆಯ ಸಲಾಲ್ ಡ್ಯಾಂನಿಂದ ನೀರು ಬಂದಾಗಿರೋದ್ರಿಂದ ಚೆನಾಬ್ ನದಿ ಪಾತ್ರ ಇದೇ ಮೊದಲ ಬಾರಿಗೆ ಸಂಪೂರ್ಣ ಖಾಲಿಯಾಗಿದೆ. ಚೆನಾಬ್ ನದಿ ನೀರು ಬಂದ್ ಮಾಡಿದ್ದು 75 ವರ್ಷದಲ್ಲೇ ಇದೇ ಮೊದಲ ಬಾರಿಗೆ ಚೆನಾಬ್ ನದಿ ನೀರು ಖಾಲಿಯಾಗಿದೆ. ಭಾರತ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಪಾಕಿಸ್ತಾನಕ್ಕೆ ಹರಿಯೋ ನದಿ ನೀರನ್ನ ತಡೆಯೋಕೆ ಡ್ಯಾಂಗಳ ಹೂಳು ತೆಗೆಯೋ ಕೆಲಸಕ್ಕೂ ಮುಂದಾಗಿದೆ. ಪಾಕಿಸ್ತಾನಕ್ಕೆ ಹರಿದು ಹೋಗೋ ನೀರನ್ನ ಭಾರತದಲ್ಲೇ ತಡೆ ಹಿಡಿಯಲಾಗಿದ್ದು ಪಾಕಿಸ್ತಾನ ಕಂಗೆಟ್ಟು ನಿಂತಿದೆ. ಆಯಾ ಕಾಲಿನ ಬೆಳೆ ಬೆಳೆಯಲಾಗದೆ ಪಾಕ್ ರೈತರು ಕಂಗೆಟ್ಟಿದ್ದಾರೆ. ಪಾಕ್ ಬೆಳೆಗೆ ನೀರಿಲ್ಲದೆ ಕಂಗಾಲು. ಪಾಕಿಸ್ತಾನಕ್ಕೆ ಭಾರತ ಜಲ ಬಾಂಬ್ ಹಾಕಿರೋದ್ರಿಂದ ಖಾರಿಫ್ ಬೆಳೆಗೆ 21% ನೀರಿನ ಸಮಸ್ಯೆಯಾಗಿದೆ. ಚೆನಾಬ್ ನದಿ ನೀರಿಲ್ಲದೆ ಸೀಸನಲ್ ಕ್ರಾಪ್ಗೆ ಸಮಸ್ಯೆಯಾಗಿದೆ. ಅಕ್ಕಿ, ಕಬ್ಬು, ಗೋಧಿ, ಜೋಳ ಸೇರಿ ಹಲವು ಬೆಳೆಗೆ ನೀರಿಲ್ಲದಂತಾಗಿದೆ. ನೀರಿನ ಕೊರತೆಯಿಂದ ಬಣಗುಡುತ್ತಿದೆ ಅನ್ನದಾತರು ಬೆಳೆದ ಬೆಳೆಗಳು. ಫಸಲು ಸಿಗದಿದ್ರೆ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಫಿಕ್ಸ್ ಆಗಲಿದೆ. ಇತ್ತ ನೀರಿಲ್ಲ, ಅತ್ತ ಅನ್ನವಿಲ್ಲದೆ ಒದ್ದಾಡಲಿದೆ ಪಾಕಿಸ್ತಾನ. ಸಿಂಧೂ ನದಿ ಪ್ರಾಧಿಕಾರದ ನಿರ್ಧಾರಕ್ಕೆ ಪಾಕಿಸ್ತಾನ ವಿಲವಿಲ ಒದ್ದಾಡ್ತಿದೆ. ಹನಿ ನೀರಿಗೂ ಕಣ್ಣೀರು ಹಾಕ್ತಿರೋ ಪಾಪಿಗಳು ಊಟಕ್ಕಾಗಿಯೂ ಪರಿತಪಿಸೋ ದಿನ ದೂರವಾಗಿಲ್ಲ. ನ್ಯೂಸ್ ಡೆಸ್ಕ್. ಪಾಕಿಸ್ತಾನಕ್ಕೆ ಭಾರತ ಕಂಡು ಕೇಳರಿಯದಂಥ ಹೊಡೆತ ಕೊಟ್ಟಿದೆ. ಇರೋ ಬರೋ ಡ್ಯಾಮ್ಗಳನ್ನೆಲ್ಲ ಬಂದ್ ಮಾಡಿ ಆ ಪಾಪಿ ರಾಷ್ಟ್ರಕ್ಕೆ ಒಂದು ಹನಿ ನೀರು ಕೂಡ ಹರಿಯದಂತೆ ಮಾಡಲಾಗ್ತಾ ಇದೆ. ಇದರಿಂದ ಬೆಳೆ ಬೆಳೆಯಲಾಗದಂಥ ಸ್ಥಿತಿಗೆ ಬಂದು ನಿಂತಿದೆ ಪಾಕ್. ಪಾಕ್ಗೆ ಹರಿಯೋ ನದಿ ನೀರು ಸಂಪೂರ್ಣ ಬಂದ್. ಉಗ್ರರ ತವರೂರಿನ ಖಾರಿಫ್ ಫಸಲು ಸರ್ವನಾಶ. ಉಗ್ರರು ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ ಬಳಿಕ ಭಾರತ ಪಾಕಿಸ್ತಾನದ ಮೇಲೆ ಕಠಿಣಾತಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತಿದೆ. ಇದೀಗ ಭಾರತದಿಂದ ಬಗ್ಲಿಹಾರ್ ಸಲಾಲ್ ಡ್ಯಾಂ ನೀರು ಪಾಕಿಸ್ತಾನಕ್ಕೆ ಹರಿಯೋದು ಸಂಪೂರ್ಣ ಬಂದಾಗಿದೆ. ರಿಯಾಸಿ ಜಿಲ್ಲೆಯ ಸಲಾಲ್ ಡ್ಯಾಂನಿಂದ ನೀರು ಬಂದಾಗಿರೋದ್ರಿಂದ ಚೆನಾಬ್ ನದಿ ಪಾತ್ರ ಇದೇ ಮೊದಲ ಬಾರಿಗೆ ಸಂಪೂರ್ಣ ಖಾಲಿಯಾಗಿದೆ. ಚೆನಾಬ್ ನದಿ ನೀರು ಬಂದ್ ಮಾಡಿದ್ದು 75 ವರ್ಷದಲ್ಲೇ ಇದೇ ಮೊದಲ ಬಾರಿಗೆ ಚೆನಾಬ್ ನದಿ ನೀರು ಖಾಲಿಯಾಗಿದೆ. ಭಾರತ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಪಾಕಿಸ್ತಾನಕ್ಕೆ ಹರಿಯೋ ನದಿ ನೀರನ್ನ ತಡೆಯೋಕೆ ಡ್ಯಾಂಗಳ ಹೂಳು ತೆಗೆಯೋ ಕೆಲಸಕ್ಕೂ ಮುಂದಾಗಿದೆ. ಪಾಕಿಸ್ತಾನಕ್ಕೆ ಹರಿದು ಹೋಗೋ ನೀರನ್ನ ಭಾರತದಲ್ಲೇ ತಡೆ ಹಿಡಿಯಲಾಗಿದ್ದು ಪಾಕಿಸ್ತಾನ ಕಂಗೆಟ್ಟು ನಿಂತಿದೆ. ಆಯಾ ಕಾಲಿನ ಬೆಳೆ ಬೆಳೆಯಲಾಗದೆ ಪಾಕ್ ರೈತರು ಕಂಗೆಟ್ಟಿದ್ದಾರೆ. ಪಾಕ್ ಬೆಳೆಗೆ ನೀರಿಲ್ಲದೆ ಕಂಗಾಲು. ಪಾಕಿಸ್ತಾನಕ್ಕೆ ಭಾರತ ಜಲ ಬಾಂಬ್ ಹಾಕಿರೋದ್ರಿಂದ ಖಾರಿಫ್ ಬೆಳೆಗೆ 21% ನೀರಿನ ಸಮಸ್ಯೆಯಾಗಿದೆ. ಚೆನಾಬ್ ನದಿ ನೀರಿಲ್ಲದೆ ಸೀಸನಲ್ ಕ್ರಾಪ್ಗೆ ಸಮಸ್ಯೆಯಾಗಿದೆ. ಅಕ್ಕಿ, ಕಬ್ಬು, ಗೋಧಿ, ಜೋಳ ಸೇರಿ ಹಲವು ಬೆಳೆಗೆ ನೀರಿಲ್ಲದಂತಾಗಿದೆ. ನೀರಿನ ಕೊರತೆಯಿಂದ ಬಣಗುಡುತ್ತಿದೆ ಅನ್ನದಾತರು ಬೆಳೆದ ಬೆಳೆಗಳು. ಫಸಲು ಸಿಗದಿದ್ರೆ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಫಿಕ್ಸ್ ಆಗಲಿದೆ. ಇತ್ತ ನೀರಿಲ್ಲ, ಅತ್ತ ಅನ್ನವಿಲ್ಲದೆ ಒದ್ದಾಡಲಿದೆ ಪಾಕಿಸ್ತಾನ. ಸಿಂಧೂ ನದಿ ಪ್ರಾಧಿಕಾರದ ನಿರ್ಧಾರಕ್ಕೆ ಪಾಕಿಸ್ತಾನ ವಿಲವಿಲ ಒದ್ದಾಡ್ತಿದೆ. ಹನಿ ನೀರಿಗೂ ಕಣ್ಣೀರು ಹಾಕ್ತಿರೋ ಪಾಪಿಗಳು ಊಟಕ್ಕಾಗಿಯೂ ಪರಿತಪಿಸೋ ದಿನ ದೂರವಾಗಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನಕ್ಕೆ ಭಾರತ ಕಂಡು ಕೇಳರಿಯದಂಥ ಹೊಡೆತ ಕೊಟ್ಟಿದೆ. ಇರೋ ಬರೋ ಡ್ಯಾಮ್ಗಳನ್ನೆಲ್ಲ ಬಂದ್ ಮಾಡಿ ಆ ಪಾಪಿ ರಾಷ್ಟ್ರಕ್ಕೆ ಒಂದು ಹನಿ ನೀರು ಕೂಡ ಹರಿಯದಂತೆ ಮಾಡಲಾಗ್ತಾ ಇದೆ. ಇದರಿಂದ ಬೆಳೆ ಬೆಳೆಯಲಾಗದಂಥ ಸ್ಥಿತಿಗೆ ಬಂದು ನಿಂತಿದೆ ಪಾಕ್.
ಹರಿಯೋ ನದಿ ನೀರು ಸಂಪೂರ್ಣ ಬಂದ್. ಉಗ್ರರ ತವರೂರಿನ ಖಾರಿಫ್ ಫಸಲು ಸರ್ವನಾಶ. ಉಗ್ರರು ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ ಬಳಿಕ ಭಾರತ ಪಾಕಿಸ್ತಾನದ ಮೇಲೆ ಕಠಿಣಾತಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತಿದೆ. ಇದೀಗ ಭಾರತದಿಂದ ಬಗ್ಲಿಹಾರ್ ಸಲಾಲ್ ಡ್ಯಾಂ ನೀರು ಪಾಕಿಸ್ತಾನಕ್ಕೆ ಹರಿಯೋದು ಸಂಪೂರ್ಣ ಬಂದಾಗಿದೆ. ರಿಯಾಸಿ ಜಿಲ್ಲೆಯ ಸಲಾಲ್ ಡ್ಯಾಂನಿಂದ ನೀರು ಬಂದಾಗಿರೋದ್ರಿಂದ ಚೆನಾಬ್ ನದಿ ಪಾತ್ರ ಇದೇ ಮೊದಲ ಬಾರಿಗೆ ಸಂಪೂರ್ಣ ಖಾಲಿಯಾಗಿದೆ. ಚೆನಾಬ್ ನದಿ ನೀರು ಬಂದ್ ಮಾಡಿದ್ದು 75 ವರ್ಷದಲ್ಲೇ ಇದೇ ಮೊದಲ ಬಾರಿಗೆ ಚೆನಾಬ್ ನದಿ ನೀರು ಖಾಲಿಯಾಗಿದೆ. ಭಾರತ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಪಾಕಿಸ್ತಾನಕ್ಕೆ ಹರಿಯೋ ನದಿ ನೀರನ್ನ ತಡೆಯೋಕೆ ಡ್ಯಾಂಗಳ ಹೂಳು ತೆಗೆಯೋ ಕೆಲಸಕ್ಕೂ ಮುಂದಾಗಿದೆ. ಪಾಕಿಸ್ತಾನಕ್ಕೆ ಹರಿದು ಹೋಗೋ ನೀರನ್ನ ಭಾರತದಲ್ಲೇ ತಡೆ ಹಿಡಿಯಲಾಗಿದ್ದು ಪಾಕಿಸ್ತಾನ ಕಂಗೆಟ್ಟು ನಿಂತಿದೆ. ಆಯಾ ಕಾಲಿನ ಬೆಳೆ ಬೆಳೆಯಲಾಗದೆ ಪಾಕ್ ರೈತರು ಕಂಗೆಟ್ಟಿದ್ದಾರೆ. ಪಾಕ್ ಬೆಳೆಗೆ ನೀರಿಲ್ಲದೆ ಕಂಗಾಲು. ಪಾಕಿಸ್ತಾನಕ್ಕೆ ಭಾರತ ಜಲ ಬಾಂಬ್ ಹಾಕಿರೋದ್ರಿಂದ ಖಾರಿಫ್ ಬೆಳೆಗೆ 21% ನೀರಿನ ಸಮಸ್ಯೆಯಾಗಿದೆ. ಚೆನಾಬ್ ನದಿ ನೀರಿಲ್ಲದೆ ಸೀಸನಲ್ ಕ್ರಾಪ್ಗೆ ಸಮಸ್ಯೆಯಾಗಿದೆ. ಅಕ್ಕಿ, ಕಬ್ಬು, ಗೋಧಿ, ಜೋಳ ಸೇರಿ ಹಲವು ಬೆಳೆಗೆ ನೀರಿಲ್ಲದಂತಾಗಿದೆ. ನೀರಿನ ಕೊರತೆಯಿಂದ ಬಣಗುಡುತ್ತಿದೆ ಅನ್ನದಾತರು ಬೆಳೆದ ಬೆಳೆಗಳು. ಫಸಲು ಸಿಗದಿದ್ರೆ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಫಿಕ್ಸ್ ಆಗಲಿದೆ. ಇತ್ತ ನೀರಿಲ್ಲ, ಅತ್ತ ಅನ್ನವಿಲ್ಲದೆ ಒದ್ದಾಡಲಿದೆ ಪಾಕಿಸ್ತಾನ. ಸಿಂಧೂ ನದಿ ಪ್ರಾಧಿಕಾರದ ನಿರ್ಧಾರಕ್ಕೆ ಪಾಕಿಸ್ತಾನ ವಿಲವಿಲ ಒದ್ದಾಡ್ತಿದೆ. ಹನಿ ನೀರಿಗೂ ಕಣ್ಣೀರು ಹಾಕ್ತಿರೋ ಪಾಪಿಗಳು ಊಟಕ್ಕಾಗಿಯೂ ಪರಿತಪಿಸೋ ದಿನ ದೂರವಾಗಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನಕ್ಕೆ ಭಾರತ ಕಂಡು ಕೇಳರಿಯದಂಥ ಹೊಡೆತ ಕೊಟ್ಟಿದೆ. ಇರೋ ಬರೋ ಡ್ಯಾಮ್ಗಳನ್ನೆಲ್ಲ ಬಂದ್ ಮಾಡಿ ಆ ಪಾಪಿ ರಾಷ್ಟ್ರಕ್ಕೆ ಒಂದು ಹನಿ ನೀರು ಕೂಡ ಹರಿಯದಂತೆ ಮಾಡಲಾಗ್ತಾ ಇದೆ. ಇದರಿಂದ ಬೆಳೆ ಬೆಳೆಯಲಾಗದಂಥ ಸ್ಥಿತಿಗೆ ಬಂದು ನಿಂತಿದೆ ಪಾಕ್. ಪಾಕ್ಗೆ ಹರಿಯೋ ನದಿ ನೀರು ಸಂಪೂರ್ಣ ಬಂದ್. ಉಗ್ರರ ತವರೂರಿನ ಖಾರಿಫ್ ಫಸಲು ಸರ್ವನಾಶ. ಉಗ್ರರು ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ ಬಳಿಕ ಭಾರತ ಪಾಕಿಸ್ತಾನದ ಮೇಲೆ ಕಠಿಣಾತಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತಿದೆ. ಇದೀಗ ಭಾರತದಿಂದ ಬಗ್ಲಿಹಾರ್ ಸಲಾಲ್ ಡ್ಯಾಂ ನೀರು ಪಾಕಿಸ್ತಾನಕ್ಕೆ ಹರಿಯೋದು ಸಂಪೂರ್ಣ ಬಂದಾಗಿದೆ. ರಿಯಾಸಿ ಜಿಲ್ಲೆಯ ಸಲಾಲ್ ಡ್ಯಾಂನಿಂದ ನೀರು ಬಂದಾಗಿರೋದ್ರಿಂದ ಚೆನಾಬ್ ನದಿ ಪಾತ್ರ ಇದೇ ಮೊದಲ ಬಾರಿಗೆ ಸಂಪೂರ್ಣ ಖಾಲಿಯಾಗಿದೆ. ಚೆನಾಬ್ ನದಿ ನೀರು ಬಂದ್ ಮಾಡಿದ್ದು 75 ವರ್ಷದಲ್ಲೇ ಇದೇ ಮೊದಲ ಬಾರಿಗೆ ಚೆನಾಬ್ ನದಿ ನೀರು ಖಾಲಿಯಾಗಿದೆ. ಭಾರತ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಪಾಕಿಸ್ತಾನಕ್ಕೆ ಹರಿಯೋ ನದಿ ನೀರನ್ನ ತಡೆಯೋಕೆ ಡ್ಯಾಂಗಳ ಹೂಳು ತೆಗೆಯೋ ಕೆಲಸಕ್ಕೂ ಮುಂದಾಗಿದೆ. ಪಾಕಿಸ್ತಾನಕ್ಕೆ ಹರಿದು ಹೋಗೋ ನೀರನ್ನ ಭಾರತದಲ್ಲೇ ತಡೆ ಹಿಡಿಯಲಾಗಿದ್ದು ಪಾಕಿಸ್ತಾನ ಕಂಗೆಟ್ಟು ನಿಂತಿದೆ. ಆಯಾ ಕಾಲಿನ ಬೆಳೆ ಬೆಳೆಯಲಾಗದೆ ಪಾಕ್ ರೈತರು ಕಂಗೆಟ್ಟಿದ್ದಾರೆ. ಪಾಕ್ ಬೆಳೆಗೆ ನೀರಿಲ್ಲದೆ ಕಂಗಾಲು. ಪಾಕಿಸ್ತಾನಕ್ಕೆ ಭಾರತ ಜಲ ಬಾಂಬ್ ಹಾಕಿರೋದ್ರಿಂದ ಖಾರಿಫ್ ಬೆಳೆಗೆ 21% ನೀರಿನ ಸಮಸ್ಯೆಯಾಗಿದೆ. ಚೆನಾಬ್ ನದಿ ನೀರಿಲ್ಲದೆ ಸೀಸನಲ್ ಕ್ರಾಪ್ಗೆ ಸಮಸ್ಯೆಯಾಗಿದೆ. ಅಕ್ಕಿ, ಕಬ್ಬು, ಗೋಧಿ, ಜೋಳ ಸೇರಿ ಹಲವು ಬೆಳೆಗೆ ನೀರಿಲ್ಲದಂತಾಗಿದೆ. ನೀರಿನ ಕೊರತೆಯಿಂದ ಬಣಗುಡುತ್ತಿದೆ ಅನ್ನದಾತರು ಬೆಳೆದ ಬೆಳೆಗಳು. ಫಸಲು ಸಿಗದಿದ್ರೆ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಫಿಕ್ಸ್ ಆಗಲಿದೆ. ಇತ್ತ ನೀರಿಲ್ಲ, ಅತ್ತ ಅನ್ನವಿಲ್ಲದೆ ಒದ್ದಾಡಲಿದೆ ಪಾಕಿಸ್ತಾನ. ಸಿಂಧೂ ನದಿ ಪ್ರಾಧಿಕಾರದ ನಿರ್ಧಾರಕ್ಕೆ ಪಾಕಿಸ್ತಾನ ವಿಲವಿಲ ಒದ್ದಾಡ್ತಿದೆ. ಹನಿ ನೀರಿಗೂ ಕಣ್ಣೀರು ಹಾಕ್ತಿರೋ ಪಾಪಿಗಳು ಊಟಕ್ಕಾಗಿಯೂ ಪರಿತಪಿಸೋ ದಿನ ದೂರವಾಗಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್.